ಒಬ್ಬ ಒಳ್ಳೆ ಸಾಧಕರನ್ನ ಪರಿಚಯಿಸ್ತಾ ಹೋಗ್ತೀವಿ. ಅವ್ರು ಯಾರಂತಂದ್ರೆ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಾಗಿರುವಂಥವರು ಡಾಕ್ಟರ್ ಮೋಹನ್ ಬಸ್ಮೆ ಅವರು ತಹಸೀಲ್ದಾರ್ ಗೋಕಾಕ್ನಲ್ಲಿ ಪ್ರಸ್ತುತವಾಗಿ ತಮ್ಮ ಕಾರ್ಯವೈಖರಿಯನ್ನ ಬಹಳ ಪ್ರಾಮಾಣಿಕತೆ ಮತ್ತು ಅಚ್ಚುಕಟ್ಟತೆಯಿಂದ ತಾವು ನಿರ್ವಹಿಸ್ತಾ ಇದ್ದಾರೆ. ಅಂತಹ ಒಬ್ಬ ಅಧಿಕಾರಿಯ ಒಂದು ಸಂದರ್ಶನ ಇವತ್ತು ನಾವು ತಗೊಳ್ತಾ ಇದ್ದೀವಿ. ನಮಸ್ಕಾರ ಸರ್, ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮಸ್ಕಾರ ಸರ್, ಮೊದಲಿಗೆ ತಮ್ಮ ಲೈಫ್ ಜರ್ನಿ ಅಂತಂದ್ರೆ ತಾವು ಬಾಲ್ಯದ ಜೀವನದಿಂದ ಈಗ ಒಂದು ಯಶಸ್ಸಿನ ಜೀವನದತ್ತ ತಮ್ಮ ಒಂದು ಪಯಣ ಹೀಗಿದೆಯೋ ಅದು ಯಾವ ರೀತಿ ಬಂತು, ಅಂದ್ರೆ ಶೈಕ್ಷಣಿಕ ಜೀವನ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಮೋಹನ್ ಚಂದ್ರಶೇಖರ್ ಬಸ್ಮೆ. ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯವನು. ಸೊ ನಾನು ಬನಹಟ್ಟಿಯಲ್ಲಿ ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮತ್ತು PU ಕಾಲೇಜುಗಳನ್ನು ಅಲ್ಲೇ ಮುಗಿಸಿಕೊಂಡು ಏನಂದರೆ ಸರ್ಕಾರಿ ಶಾಲೆಯಲ್ಲಿ ನಾನು ಕಲಿತಿದ್ದು ಹೈಸ್ಕೂಲ್ ಮತ್ತು ನಮ್ಮ ಪ್ರಾಥಮಿಕ ಶಾಲೆ. ನಂತರ ನಾನು ಆಯುರ್ವೇದ ಒಂದು ಪದವಿಯನ್ನು KLE ಸಂಸ್ಥೆಯ ಒಂದು BM ಕಂಕನವಾಡಿ ಶಾಲೆಯಲ್ಲಿ ನಾನು ಕಲಿತು ಬೆಳಗಾವಿಯಲ್ಲಿ. ನಂತರ ನನ್ನ ಒಂದು ಏನಾಯ್ತು ಅಂದರೆ ಬಡತನ ಇದೆ ಅಂತೇಳಿ ಎಲ್ಲರೂ ಒಂದು ಹಿಂದೆ ಸರಿತಾ ಇದ್ರು. ನಮ್ಮ ಅಣ್ಣರು ಇರ್ಬೋದು, ತಂದೆ ತಾಯಿಗಳಿರುವ ಒಂದು ಆಶೀರ್ವಾದದಿಂದ ನಾನು ಏನು ಮಾಡಿದೆ ಅಂತಂದರೆ ಓದಬೇಕಂತ ಛಲ ಇಟ್ಟುಕೊಂಡು ನಂತರ ಈ ಒಂದು ಸ್ಪರ್ಧಾತ್ಮಕ ಯುದ್ಧದ ಸಲುವಾಗಿ IAS ತರಬೇತಿಗೋಸ್ಕರ ನಾನು ಪ್ರಯತ್ನ ಪಡ್ತಾ ಇದ್ದೆ. ಆನಂತರ ಏನು ಮಾಡಿದೆ ಅಂದರೆ ಧಾರವಾಡಕ್ಕೆ ಹೋಗಿ ಧಾರವಾಡದಿಂದ ಮತ್ತೊಂದು ನಾನು ಒಂದು ಮಾನ್ಯ ಘನ ಸರ್ಕಾರದ ಒಂದು ಸ್ಪರ್ಧೆಗಳ ಸಲುವಾಗಿ ಅಂದ್ರೆ ಏನು ವಿದ್ಯಾರ್ಥಿಗಳಿಗೆ ಈ ತರ ಅನುಕೂಲ ಆಗುವ ಸಲುವಾಗಿ ಮಾಡಲಿಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಕಲ್ಪಿಸ್ತಾರೆ. ಆ ಒಂದು ನಾನು ಪರೀಕ್ಷೆ ಬರೆದು ಕರ್ನಾಟಕ ರಾಜ್ಯಕ್ಕೆ ನಾನು 3ನೇ ರ್ಯಾಂಕ್ ಬಂದೆ ಆ ಒಂದು ಸಮಯದಲ್ಲಿ. ಸೊ ಅದಕ್ಕೆ ನಾನು ದೆಹಲಿಯ ಪ್ರತಿಷ್ಠಿತ ಒಂದು ALS ಸಂಸ್ಥೆಯಲ್ಲಿ ಫ್ರೀ ಕೋಚಿಂಗ್ ಮಾಡಿ ಅದೇ ವರ್ಷನೇ ನಾನು IAS ಅಂದ್ರೆ UPSC ಸಿವಿಲ್ ಸರ್ವಿಸ್ ಇಂಟರ್ವ್ಯೂಗೆ ಹೋದೆ. ಸಂದರ್ಶನ ನೀಡಿದಾಗ ನನಗೆ ಒಂದು ಸ್ವಲ್ಪ ಒಂದು ಅಂಕಗಳಿಂದ ಸ್ವಲ್ಪ ವಂಚಿತನಾದೆ. ನಂತರ ಅದೇ ನನಗೆ ವಂಚಿತ ಅನ್ನಿಸಲಿಲ್ಲ, ಯಾಕಂದ್ರೆ ನಾನು ಅಲ್ಲಿವರೆಗೆ ಬನ್ನಟ್ಟಿನಿಂದ ಅಲ್ಲಿವರೆಗೆ ಹೋಗಿದ್ದು ನನಗೆ ಬಹಳ ಒಂದು ಖುಷಿ ವಿಷಯವಾಗಿತ್ತು. ಸೊ ಹಾಗಾಗಿ ಅದನ್ನೇ ನಾನು ಹುಮ್ಮಸ್ಸನ್ನು ಇಟ್ಕೊಂಡು ನಾನು ಮುಂದೆ ಓದಿದೆ. ಮತ್ತೊಂದ್ಸರಿ ಸಂದರ್ಶನ ಕೊಟ್ಟೆ. ನಂತರ ನಾನು KAS ಪಾಸ್ ಆಗಿ ಈಗ 7 ತಾಲೂಕಿನಲ್ಲಿ ಕೆಲಸ ಮಾಡಿ 8ನೇ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಸರ್, ಮುಂಚಿತವಾಗಿ IASಗೆ ಟ್ರೈ ಮಾಡಿ ಒಂದು ಉನ್ನತ ಹುದ್ದೆಯಲ್ಲಿ ಇರಬೇಕಾದವರು ಸ್ವಲ್ಪ ಒಂದಿಷ್ಟು ವಂಚಿತರಾಗಿ ಒಂದಿಷ್ಟು ಅಂಕಗಳ ಒಂದು ಕೊರತೆ ಆಗಿರ್ಬೋದು, ಯಾವುದೇ ಒಂದು ರೀತಿಯ ಒಂದು ಕೊರತೆಯ ನಂತರ IAS ಬದಲು KAS ಆದರೂ ನನಗೆ ಸಿಗುತ್ತೆ ಅನ್ನೋ ಒಂದು ಹಠ, ಒಂದು ಛಲ ಮತ್ತು ಒಂದು ಪರಿಶ್ರಮದ ಫಲವಾಗಿ ಇವತ್ತಿಗೆ ಸತತ ಒಂದಿಷ್ಟು ವರ್ಷಗಳಿಂದ ತಾವು ನಿರ್ವಹಿಸ್ತಾ ಇದ್ದರು. ಇದ್ರ ಬಗ್ಗೆ ಈಗ ಸದ್ಯದ ಪರಿಸ್ಥಿತಿ ಅಂದ್ರೆ ಈಗ ಯಂಗ್ ಜನರೇಷನ್ ಅದ್ರ ಬಗ್ಗೆ ಕಾಂಪಿಟೇಟಿವ್ ಲೆವೆಲ್ ಅಂತ ಅಂದ್ರೆ ಒಂದು ಬೋಗಿ ಇದ್ದಂಗೆ ತುಂಬಿದ ಬೋಗಿ ಆ ರೀತಿ ಹೋಗುವಂಥವ್ರು ವಂಚಿತರಾದವರು ಸಾಕಷ್ಟು. ವಂಚಿತರಾದವರಿಗೆ ನಿಮ್ಮ ಒಪಿನಿಯನ್ ಏನು ಸರ್? ಈಗ ಜೀವನದಲ್ಲಿ ಏನಂತಂದ್ರೆ ಕೆಲವೊಂದು ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ಸಾಮಾಜಿಕ ಮೌಲ್ಯಗಳಿದ್ದಾವೆ. ಆ ಮೌಲ್ಯಗಳನ್ನ ಆಧಾರದ ಮೇಲೆ ನಮ್ಮ ಕುಟುಂಬ ನಡೀತಾ ಇರುತ್ತೆ, ನಮ್ಮ ಸಮಾಜ ಇರುತ್ತೆ. ಆ ಸಮಾಜದ ತಕ್ಕಂಗೆ ನಾವು ಅದನ್ನ ನಮ್ಮ ನಾಡಿ ಮಿಡಿತಾನೂ ಇರಬೇಕಾಗುತ್ತೆ. ಸೊ ಕೆಲವೊಂದ್ಸರಿ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಬಡತನ ಇರ್ಬೋದು, ನಮ್ದು ಯಾವ್ದು ಇಂಗ್ಲಿಷ್ ಬರಲ್ಲ ಅಂತ ಇರ್ಬೋದು, ಅಂದ್ರೆ ಬೇರೆ ಬೇರೆ ಕಷ್ಟಗಳನ್ನ ನಾವು ಹೇಳ್ತೀವಿ. ಅದಕ್ಕೆ ಹೇಳಿರೋದು ಏನಂತಂದ್ರೆ ಒಂದು ವಿಜ್ಞಾನದಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಶಿಕ್ಷಣದಲ್ಲಿ ಘರ್ಷಣೆ ಬಲಿ ಎಲ್ಲಿ ಜಾಸ್ತಿ ಇರುತ್ತೇನೋ ಅಲ್ಲಿ ಖಂಡಿತನೂ ಫಾಸ್ಟ್ ಆಗಿ ಓಡ್ಬೋದು. ಘರ್ಷಣೆ ಬಲ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಯಾರಿಗೂ ಓಡಕ್ಕಾಗಲ್ಲ. ಅದೇ ಘರ್ಷಣೆ ಬಲ ಅಂದ್ರೆ ನಮ್ಮ ಕಷ್ಟಗಳಿದ್ದಂಗೆ. ಕಷ್ಟಗಳು ಎಷ್ಟು ಜಾಸ್ತಿ ಬರುತ್ತವಲ್ಲ ಅಷ್ಟು ನಾವು ಸಕ್ಸಸ್ ಆಗಲಿಕ್ಕೆ ನಮ್ಗೆ ಅವಕಾಶಗಳು ಸಿಕ್ಕೇ ಸಿಗ್ತವೆ. ಈಗ ಸರ್, ಇದು ಎಲ್ಲ ಒಂದ್ ಕಡೆ ಆದ್ರೆ ಈಗ ತಾವು ಅಧಿಕಾರ ಅವಧಿ ಹೇಗಿರುತ್ತೆ ಅಂತಂದ್ರೆ ಈಗ ಮೇಲಿನ ಪ್ರೆಷರ್ಸ್, ಆಫೀಸರ್ಸ್ಗಳ ಪ್ರೆಷರ್ಸ್ ಒಂದ್ ಕಡೆ ಆಗಿರುತ್ತೆ, ಹಾಗೆ ಒಂದು ರಾಜಕಾರಣಿಗಳ ಪ್ರೆಷರ್ಸ್ ಇರ್ತವೆ. ಅದನ್ನೆಲ್ಲ ಯಾವ ತರ ನಿಭಾಯಿಸ್ತೀರಿ? ಒಂದು ಈ ಒತ್ತಡದ ಸಮಯದಲ್ಲೂ ಸಾಕಷ್ಟು ಕಡೆ ಹೋಗ್ಬೇಕಾಗಿರುತ್ತೆ. ಒಂದೊಳ್ಳೆ ಫ್ಯಾಮಿಲಿ ವಿಸ್ತಾರವಾಗಿ ನೀವು ಅಲ್ಲಿಯೂ ಕೂಡ ಒಂದು ಒಳ್ಳೆಯ ಒಂದು ಜೀವನವನ್ನು ಸಾಗಿಸ್ಬೇಕಾಗಿರುತ್ತೆ. ಆ ರೀತಿ ನೀವು ಯಾವ ತರ ಇದನ್ನ ನಡೆಸ್ತೀರಾ ಅನ್ನೋದ್ರ ಬಗ್ಗೆ? ಪ್ರತಿಯೊಂದು ಒಂದು ಯಶಸ್ಸು ಅಂತ ಬಂದಾಗ ಎಲ್ಲರೂ ಖಂಡಿತ ಒಬ್ರು ಕಾರಣಿದ್ದೇ ಇರ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಧರ್ಮಪತ್ನಿ ಇರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಯಾರೇ ಇದ್ರು ಯಾವುದೇ ಕಾರಣಕ್ಕೂ ನಮಗೆ ಈ ಆಫೀಸ್ ಕೆಲಸ ಅಂತ ಬಂದಾಗ, ಕಚೇರಿ ಕೆಲಸ ಬಂದಾಗ ಯಾರು ತಡೆ ಹಿಡಿಯಲ್ಲ. ಮೊದಲು ಆ ಕೆಲಸ, ಯಾಕಂದ್ರೆ ಸಮಾಜದ ಕೆಲಸ ಮುಖ್ಯ, ಸಮಾಜದಿಂದ ನಾವು ಸಮಾಜದ ಭಾಗ ಇದೀವಿ ಅಂತ. ಅದೇ ರೀತಿನೇ ಒತ್ತಡ ಅಂತ ಬಂದಾಗ ಯಾವುದೇ ರೀತಿ ನನಗೆ ಇಲ್ಲಿವರೆಗೂ ಯಾವುದೇ ಒತ್ತಡ ಬಂದಿಲ್ಲ. ಯಾಕಂದ್ರೆ ನಾನು ಎಲ್ಲಿ ಕೆಲಸ ಮಾಡಿದ್ದೀನಿ ಪ್ರೀತಿಯಿಂದಾನೇ, ಆತ್ಮೀಯದಿಂದಾನೇ ಎಲ್ಲ ಒಂದು ರಾಜಕಾರಣಿ ಇರ್ಬೋದು, ಬೇರೆಯವರು ಆತ್ಮೀಯವಾಗಿ ಅವರೇ ನಮ್ಮನ್ನ ಕರೆಸ್ಕೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಇಲ್ಲಿವರೆಗೂ ನಾನು ಎಷ್ಟು ತಾಲೂಕಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿಯಿಂದ ಒತ್ತಡ ಅಂತ ಬಂದಿಲ್ಲ. ನಾನು ಒತ್ತಡನೂ ತಗೊಂಡಿಲ್ಲ. ಎಲ್ಲವನ್ನು ಸರಿಯಾಗಿ ನಿಭಾಯಿಸಿರುವಂತ ಆಫೀಸರ್ ನಮ್ಮ ಜೊತೆ ಇದ್ದಾರೆ, ಅದು ಒಂದು ನಮ್ಗೆ ಹೆಮ್ಮೆ. ಅದ್ರ ಜೊತೆಗೆ ಈಗ ಹೇಗಂತಂದ್ರೆ ಇನ್ನೊಂದು ವಿಷಯ ನಾನು
ಸರ್ ಕಡೆ ಕಲಿತಂಥವ್ರು ಸರ್ ಮಾರ್ಗದರ್ಶಕರು ಕೂಡ ಹೌದು. ಈಗ ಬರೀ ತಮ್ಮ ವೈಯಕ್ತಿಕ ತಮ್ಮ ಸ್ವಾರ್ಥದ ಪ್ರಪಂಚದಲ್ಲಿ ತಾವು ಅಧಿಕಾರಿಯಾಗಿಲ್ಲ, ಜೊತೆಗೆ ನಾನು ಕಲಿಯುವುದ್ರ ಜೊತೆಗೆ ನಾನು ಸಕ್ಸಸ್ ಆಗುವುದ್ರ ಜೊತೆಗೆ ಇನ್ನೂ ಅಂತ ಯಂಗ್ ಜನ್ರೇಷನ್ನು ಬೆಳೀಲಿ, ಯಂಗ್ ಜನ್ರೇಷನ್ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಲಿ, ನಮ್ಮ ಕರ್ನಾಟಕ ನಮ್ಮ ಭಾರತ ಅನ್ನೋ ಒಂದು ಬಯಕೆಯಿಂದ ಸರ್ ಪ್ರೀ ಕೋಚಿಂಗ್ ತಮ್ಮ ಮನೆಯಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಈಗಿನ ಯಂಗ್ ಜನ್ರೇಷನ್ ಯುವಕರಿಗೆ ಅವ್ರ ಕಡೆಯಿಂದ ಕಲಿತಂಥವ್ರು, ಅವ್ರ ಕಡೆಯಿಂದ ಮಾರ್ಗದರ್ಶನ ಪಡೆದಂಥವ್ರು ಇವತ್ತಿಗೆ ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ. ಸಾಕಷ್ಟು ಉದಾಹರಣೆಗಳಾಗಿರ್ಬೋದು, IAS ಕೂಡ ಆಗಿದ್ದಾರೆ, IPS ಜೊತೆಗೆ PSI ಕೂಡ ಆಗಿರುವಂಥದ್ದು. ಅದ್ರ ಬಗ್ಗೆ ಸರ್ಗಿರುವಂಥ ಹೆಮ್ಮೆ ಏನು ಅನ್ನೋದ್ರ ಬಗ್ಗೆ? ಹೆಮ್ಮೆ ಅಂತೇನಲ್ಲ, ಏನಂತಂದ್ರೆ ಒಬ್ಬ ಹೇಳಿದ್ರೆ ಈಗಾಗಲೇ ನಮಗೆ ಮನುಷ್ಯ ಸಮಾಜ ಜೀವಿ ಸಂಘ ಜೀವಿ. ನಮ್ಮ ಕೈಲಾದಷ್ಟು ಬೇರೆಯವರಿಗೆ ಒಂದು ಸಹಾಯ ಮಾಡುವುದನ್ನೇ ಅಥವಾ ಸಹಕಾರಿಯಾಗುವುದನ್ನೇ ಮನುಷ್ಯ ಧರ್ಮ. ಈಗ ಹೇಗಂತಂದ್ರೆ ಈಗಿನ ಪ್ರಸ್ತುತ ಜನಾಂಗ ಹೇಗಿದೆ ಅಂದ್ರೆ ಡಿಗ್ರಿವರೆಗೂ ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ಕೋತಾ ಹೋಗೋದು, ಡಿಗ್ರಿ ಮುಗಿಯೋವರೆಗೂ ಆರಾಮವಾಗಿ ಲೈಫ್ ಎಂಜಾಯ್ ಮಾಡೋದು, ಮೊಬೈಲ್ ಯೂಸ್ ಮಾಡೋದು ಆಗಲಿ, ಹರಟೆ ಹೊಡೋದು ಆಗಲಿ, ಈ ರೀತಿ ಮಾಡಿಕೊಂಡು ಲೈಫ್ ಏನು ಅನ್ನೋಂಥ ಪ್ರಶ್ನೆ ಆಫ್ಟರ್ ಡಿಗ್ರಿ ಮುಗಿದ ನಂತರ ಅವ್ರು ಬರುವಂಥದ್ದು. ಇದ್ರ ನಂತರ ಒಂದು 3-4 ವರ್ಷ ಅವ್ರು ಶ್ರಮ ಹಾಕಿ ಅದು ವೇಸ್ಟ್. ಮೊದಲಿಗೆ ನಾವು PUC ಇಂದ ಈ ರೀತಿ ಓದ್ಕೋತಾ ಹೋಗಿ ನಮ್ಮ ಗೋಲು ನಮ್ಮ ಫ್ಯಾಮಿಲಿ ಈ ರೀತಿಯ ಒಂದು ಕಾಳಜಿ ಉಂಟಾದಾಗ ಇಂಥ ಒಂದು ಸಕ್ಸಸ್ ಕಾರಣ ಆಗುತ್ತಾ ಅನ್ನೋದ್ರ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ತಮಗಿರೋ ಮಾಹಿತಿ ಅಥವಾ ಅಭಿಪ್ರಾಯ ಏನು? ಈಗ ನಾನು ಹೇಳಿದಾಗೆ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಸಂಪ್ರದಾಯದ ಸಮಾಜದಲ್ಲಿ ಕುಟುಂಬ ಅನ್ನೋದು ಬಹಳ ಮುಖ್ಯ. ಈಗ ಏನಾಗಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಮಾತ್ರ ನಾವು ವಿಚಾರಗಳನ್ನ ಅಥವಾ ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ. ವಿಚಾರ ಮಾಡಲಿ ಅಥವಾ ಆಲೋಚನೆ ಮಾಡಲಿ, ಆದರೆ ಸಮಾಜ ಏನು ಅನ್ನೋದನ್ನ ಮೊದಲು ವಿಚಾರ ಮಾಡಬೇಕು ಅಥವಾ ಆಲೋಚನೆ ಮಾಡಬೇಕು. ಯಾಕಂದ್ರೆ ಮನುಷ್ಯನದು ಒಬ್ಬ ಸಂಘ ಜೀವಿ ಮತ್ತು ಸಮಾಜ ಜೀವಿ. ನಾವು ತಂದೆ ತಾಯಿಗಳನ್ನ ಮಾತು ಕೇಳದೆ ಗ್ರ್ಯಾಜುಯೇಷನ್ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ಗ್ರ್ಯಾಜುಯೇಷನ್ ಸಮಯದಲ್ಲಿ ನಮ್ಮ ಮೆಚುರಿಟಿ ಅಂತ ಏನು ಕರಿತೀವಿ, ಆ ಏಜ್ ಅಲ್ಲ ನಾನು ಹೇಳ್ತಾ ಇರೋದು, ಫಿಸಿಕಲ್ ಮೆಚುರಿಟಿ ಅಲ್ಲ, ಸಾಮಾಜಿಕವಾಗಿರುವಂಥದ್ದು ಕಳಕಳಿ ಬರುವಂಥ ಸೋಷಿಯಲ್ ಮೆಚುರಿಟಿ. ಅದ್ರ ಬಗ್ಗೆ ಯಾರು ಕಾಳಜಿ ತಗೊಳ್ಳಲ್ಲ, ಅದ್ರ ಬಗ್ಗೆ ಯಾರು ವಿಚಾರ ಮಾಡಲ್ಲ. ದುಶ್ಚಟಗಳ ಅಂತಂದ್ರೆ ಎಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಮೊಬೈಲ್ ಹೆಂಗಂದ್ರೆ ಒಂದು ತಂತ್ರಜ್ಞಾನ. ನಾನೊಂದು ಉದಾಹರಣೆ ಮೂಲಕ ತಮ್ಗೆ ಹೇಳ್ಬೋದು. ಒಂದು ತಂತ್ರಜ್ಞಾನ ಅನ್ನೋದು ಒಂದು ವರಾನು ಇದೆ, ಶಾಪನೂ ಇದೆ ಅಂತೇಳಿ. ಸೊ ಹೇಗಂದ್ರೆ ವರ ಹೇಗೆ ಅಂತ ನೋಡಿ, ಒಂದು ತಂತ್ರಜ್ಞಾನದ ಮೂಲಕ ಒಂದು ಚಾಕು ಅಥವಾ ಚೂರಿಯನ್ನ ಕಂಡುಹಿಡಿತಾರೆ. ಆ ಚಾಕುಗಳು ತರಕಾರಿಗಳನ್ನ ಹೌದಾ, ಅದೇ ರೀತಿನೇ ಶಾಪ ಹೇಗಾದ್ರೆ ಅದೇ ಚೂರಿಯಿಂದ ನೋಡ್ಕೊಳ್ಬಹುದು. ಸೊ ಹಾಗಾಗಿ ನಮ್ಮ ಒಂದು ಮನಸ್ಥಿತಿ ಹೇಗಿದೆ, ಆ ಚಾಕುವನ್ನ ನೀವು ಒಳ್ಳೇದಕ್ಕೆ ಬಯಸ್ತೀರಾ ಅಥವಾ ಕೆಟ್ಟದಕ್ಕೆ ಬಯಸಲು ನಮ್ಮ ಮನಸ್ಥಿತಿ ಏನಿದೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಅಭಿವೃದ್ಧಿ ಅಥವಾ ತಮ್ಮ ಏಳಿಗೆಯನ್ನು ಬಯಸ್ಬೇಕಂತಂದ್ರೆ ಮೊದಲು ನಮ್ಮನ್ನು ನಾವು ಅರಿಬೇಕು. ಅದಕ್ಕೆ ಬಸವನವರು ಹೇಳ್ತಾರೆ ಅರಿವೇ ಗುರು ಅಂತೇಳಿ. ನಮ್ಮನ್ನು ನಾವು ಅರಿತುಕೊಳ್ಳೋದ್ರೆ ಮಾತ್ರ ಬೇರೆಯವರು ಗುರು ಬೇಕಾಗಿಲ್ಲ. ಇಂಥ ಒಂದು ಇದಕ್ಕೆ ಗುರುಗಳು